ಯಾವುದಾದ್ರೂ ಒಂದು ಹುಳ ಬಂದು ಹಾಲನ್ನಿಟ್ಟಿರೋ ಪಾತ್ರೆಯಲ್ಲಿ ಬಿದ್ರೆ ಅದನ್ನ ನೀವ್ ಏನ್ ಮಾಡ್ತೀರಾ? ನೀವು ಹಾಲನ್ನ ಚೆಲ್ಬಿಡ್ತೀರಾ? ಅದೇ ಒಂದ್ ಹುಳ ಬಂದು ಬೆಣ್ಣೆನಿಟ್ಟಿರೋ ಪಾತ್ರೆಯಲ್ಲಿ ಬಿತ್ತು ಅಂತಂದ್ರೆ ಆಗ ನೀವೇನ್ ಮಾಡ್ತೀರಾ? ನೀವು ಆ ಹುಳನ ಆಚೆ ತೆಗೆದು ಬಿಸಾಡ್ತೀರಾ? ಈ ಹುಳ ಕೊಳಕು, ಈ ಹುಳ ಅಶುದ್ಧ. ನಿಮ್ ಮನ್ಸೇನಾದ್ರೂ ನಿರ್ಮಲವಾಗಿಲ್ದಿದ್ರೆ ಈ ಹುಳ ನಮ್ ಮನ್ಸನ್ನು ಅಶುದ್ಧ ಮಾಡ್ಬಿಡತ್ತೆ, ಅದನ್ನ ಕೊಳಕ್ ಮಾಡ್ಬಿಡತ್ತೆ. ಅದೇ ನಮ್ ಮನಸ್ಸು ಬೆಣ್ಣೆ ತರ ಶುದ್ಧವಾಗಿದ್ರೆ ಕೆಟ್ಟ ಆಲೋಚನೆಗಳು ತಾವಾಗೇ ದೂರ ಹೋಗುತ್ತವೆ. ನೆನಪಿಟ್ಕೊಳ್ಳಿ, ಈ ಲೋಕದಲ್ಲಿ ಕೀಟಗಳಂತೂ ಇರುತ್ತವೆ. ನೀವು ಹಾಲಾಗ್ತಿರೋ ಅಥವಾ ಬೆಣ್ಣೆ ಹಾಕ್ತಿರೋ ನಿರ್ಧಾರ ನಿಮ್ದು. ರಾಧೇ ರಾಧೇ.